ಇದು ದರ್ಶನ್ ಅಭಿಮಾನಿಗಳು ಖುಷಿ ಪಡುವಂತಹ ಸುದ್ದಿ. ಕೊನೆಗೂ ದರ್ಶನ್ ಭೇಟಿ ಮಾಡಿರುವಂತಹ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ದಾಸನಿಗೆ ಕನಿಷ್ಠ ಸೌಲಭ್ಯ ಒದಗಿಸಿದ ಆರೋಪದ ಅಡಿಯ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ. ಕೊನೆಗೂ ದರ್ಶನ್ ಭೇಟಿ ಮಾಡಿದಂತಹ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ದರ್ಶನ್ ದಾಸನಿಗೆ ಕನಿಷ್ಠ ಸೌಲಭ್ಯ ಒದಗಿಸಿದಂತಹ ಆರೋಪದ ಅಡಿಯ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶದ ಮೇರೆಗೆ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಬೆಂಗಳೂರು ನಗರ ಜಿಲ್ಲಾ ಸದಸ್ಯ ಕಾರ್ಯದರ್ಶಿ ಬಿ ವರದರಾಜ್ ಮಂಗಳವಾರ ಮಧ್ಯಾಹ್ನ ಜೈಲಿಗೆ ತೆರಳಿ ಪರಿಶೀಲನೆ ನಡೆಸಿದ್ರು. ಜೈಲಿನ ವಸ್ತುಸ್ಥಿತಿ ಅವಲೋಕಿಸಿದಂತಹ ವರದರಾಜ್ ಕ್ವಾರಂಟೈನ್ ಬ್ಯಾರಕ್ನ ಕೊಠಡಿಯಲ್ಲಿರುವಂತಹ ದರ್ಶನ್ ಕಾರಾಗೃಹದ ಕೈಪಿಡಿ ಅನುಸಾರ ಕನಿಷ್ಠ ಸೌಲಭ್ಯ ಕಲ್ಪಿಸಲಾಗಿದೆಯೇ, ಅದಕ್ಕೆ ದರ್ಶನ್ ಇಲ್ಲ ಅಂತ ಹೇಳಿರುವುದಾಗಿ ತಿಳಿದು ಬಂದಿದೆ. ವೀಕ್ಷಕರೇ, ದರ್ಶನ್ ಈ ಹಿಂದೆ ಮೊದಲು ಕರೆಕ್ಟ್ ಆಗಿ ದರ್ಶನ್ ವಿಚಾರವಾಗಿ ಮಾತನಾಡ್ಬಿಡೋಣ. ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವಂತವರು. ಹಾಗೆ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿಯಾಗಿ ಜೈಲ್ ವಾಸವನ್ನು ಅನುಭವಿಸ್ತಾ ಇದ್ದಾರೆ. ವಿಚಾರಣಾಧೀನ ಕೈದಿಯಾಗಿದ್ದಾರೆ. ಜಾಮೀನು ಕೊಡಲಾಗಿತ್ತು, ಕಡೆಗೆ ರದ್ದಾಯಿತು, ಮತ್ತೆ ಜೈಲಿಗೆ ಬಂದು ಸೇರ್ಕೊಂಡ್ರು. ಈ ಹಿಂದೆ ಜೈಲಿನಲ್ಲಿರ್ಬೇಕಾದ್ರೆ ನಟ ದರ್ಶನ್ ಅವರ ಸಾಕಷ್ಟು ಫೋಟೋಗಳು ವೈರಲ್ ಆಗಿತ್ತು. ಕೈಯಲ್ಲಿ ಸಿಗರೇಟು, ಒಂದು ಕೈ ಮೊಗ್ಗ ಇಟ್ಕೊಂಡು ಅಂದ್ರೆ ಚಾ ಕುಡಿತಾ ಕೂತ್ಕೊಂಡಿರೋ ಫೋಟೋ ವೈರಲ್ ಆಗಿರುವ ಹಿನ್ನೆಲೆಯಲ್ಲಿ ಈ ಸಲ ಸ್ಟ್ರಿಕ್ಟ್ ಆಗಿ ಇರಬೇಕು ಅಂತ ಹೇಳಿ ಪೊಲೀಸರು ಕೂಡ ಡಿಸೈಡ್ ಆದ್ರು. ಸೊ ಯಾವುದೇ ಸೌಲಭ್ಯವನ್ನು ಕೂಡ ದರ್ಶನ್ಗೆ ಕೊಟ್ಟಿಲ್ಲ. ಅದಾದ ನಂತರ ವಿಡಿಯೋ ಕಾಲ್ ನಲ್ಲಿ ಕೋರ್ಟ್ಗೆ ಅಟೆಂಡ್ ಆಗಬೇಕಾದ್ರೆ ನಟ ದರ್ಶನ್ ಹೇಳ್ತಾರೆ, ನನ್ನ ಹತ್ರ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ, ನನಗೆ ನರಕವನ್ನ ತೋರಿಸ್ತಾ ಇದ್ದಾರೆ, ದಯಮಾಡಿ ನಂಗೆ ಒಂದ್ ಸ್ವಲ್ಪ ವಿಷ ಕೊಟ್ಟು ಬಿಡಿ ಅಂತ ಹೇಳಿ ಅಧಿಕಾರಿ ಹತ್ರ ಜಡ್ಜ್ ಹತ್ರ ದರ್ಶನ್ ಕೇಳ್ತಾರೆ. ಅಲ್ಲ, ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಹೃದಯದಲ್ಲಿ ಮನೆ ಮಾಡ್ಕೊಂಡಿರುವಂತಹ ನಟ ದರ್ಶನ್ ಅವರು ವಿಷ ಕೊಡಿ ಅಂತ ಹೇಳಿದ್ರೆ ಹೆಂಗಾಗುತ್ತೆ ಹೇಳಿ? ಅದು ಕೂಡ ಕನಿಷ್ಠ ಸೌಲಭ್ಯವನ್ನ ಕೊಡಬೇಕು ಅನ್ನುವಂತಹ ದೃಷ್ಟಿಯಿಂದ ಒಂದು ಕಾರಣಕ್ಕಾಗಿ ಜಡ್ಜ್ ಹೇಳ್ತಾರೆ ಅವರಿಗೆ ಸೌಲಭ್ಯಗಳು, ಮೂಲಭೂತ ಸೌಕರ್ಯಗಳಾಗಿರುವಂತಹ ಬೆಡ್ಶೀಟು ಮತ್ತೆ ದಿಂಬು ಅದನ್ನೆಲ್ಲ ಕೊಡಿ ಅಂತ ಹೇಳ್ತಾರೆ. ಆದ್ರೆ ಇನ್ನೂವರೆಗೂ ಕೂಡ ಅದು ಯಾವುದನ್ನು ಕೊಟ್ಟಿಲ್ಲ ಅಂತ ದರ್ಶನ್ ಹೇಳಿರುವಂತಹ ಕಾರಣಕ್ಕಾಗಿ ಜೈಲಿಗೆ ಹೋಗಿ ನೋಡ್ಲಾಗುತ್ತೆ, ಅಧಿಕಾರಿಗಳು ನೋಡ್ಲಾಗಿರುತ್ತೆ. ಸೊ ಆಗ ಇವತ್ತು ಆ ಒಂದು ಅಧಿಕಾರಿಗಳೆಲ್ಲರೂ ಕೂಡ ದರ್ಶನ್ ಇರುವಂತಹ ಸೆಲ್ಗೆ ಬಂದಿದ್ದಾರೆ, ಬ್ಯಾರಕ್ಗೆ ಬಂದಿದ್ದಾರೆ. ಕೊನೆಗೂ ದರ್ಶನ್ ಭೇಟಿ ಮಾಡಿರುವಂತಹ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ಗೆ ಕನಿಷ್ಠ ಸೌಲಭ್ಯವನ್ನ ಒದಗಿಸಿದಂತಹ ಆರೋಪದ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶದ ಮೇರೆಗೆ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಬೆಂಗಳೂರು ನಗರ ಜಿಲ್ಲಾ ಸದಸ್ಯ ಕಾರ್ಯದರ್ಶಿ ಬಿ ವರದರಾಜ್ ಮಂಗಳವಾರ ಮಧ್ಯಾಹ್ನ ಜೈಲಿಗೆ ತೆರಳಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಜೈಲಿನ ವಸ್ತುಸ್ಥಿತಿ ಅವಲೋಕಿಸಿದಂತಹ ವರದರಾಜ್ ಕ್ವಾರಂಟೈನ್ ಬ್ಯಾರಕ್ನ ಕೊಠಡಿಯಲ್ಲಿರುವಂತಹ ದರ್ಶನ್ ಕಾರಾಗೃಹದ ಕೈಪಿಡಿ ಅನುಸಾರವಾಗಿ ಕನಿಷ್ಠ ಸೌಲಭ್ಯವನ್ನ ಕಲ್ಪಿಸಲಾಗಿದೆಯೇ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ದರ್ಶನ್ ಇಲ್ಲ ಅಂತ ಹೇಳಿ ಉತ್ತರವನ್ನ ಕೊಟ್ಟಿರೋದು ಕಂಡು ಬಂದಿರುವಂತದ್ದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕನಿಷ್ಠ ಸೌಲಭ್ಯವೂ ಕೂಡ ಈಗ ದೊರಕ್ತಾ ಇಲ್ಲ ಅನ್ನುವಂತಹ ಸುದ್ದಿ ಈಗ ಮುನ್ನೆಲೆಗೆ ಬಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.